ಹಾಯ್ ಫ್ರೆಂಡ್ಸ್, ನಮಸ್ತೆ. ಕಾಯಿನ್ ಗುರು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ಗೆ ಬರ್ತಾ ಇದ್ದೀರಾ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ವಿಡಿಯೋನ ಹೈಪ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ವಿಡಿಯೋನ ಶೇರ್ ಮಾಡಿ. ಸೊ ನಿಮ್ಮ ಸಪೋರ್ಟ್ ಹೀಗೆ ನನಗೆ ಬೇಕು. ಸೊ ನಾನು ಈ ರೀತಿಯ ಹಲವು ವಿಡಿಯೋಗಳನ್ನು ಮಾಡಿ ನಿಮ್ಮನ್ನ ಎಂಟರ್ಟೈನ್ ಮಾಡ್ತಾ ಇರ್ತೀನಿ, ಅದೇ ರೀತಿ ಇನ್ಫಾರ್ಮೇಶನ್ ಕೂಡ ಕೊಡ್ತಾ ಇರ್ತೀನಿ. ಸೊ ಇವತ್ತಿನ ಟಾಪಿಕ್ ನಾನು ಈಗಾಗಲೇ ತಮ್ಮನೇಲಿ ಏನು ಹೇಳಿದ್ದೀನಿ, ಯಾಕೆ ಈ ತರದ ಹಳೆಯ ನಾಣ್ಯಗಳಿಗೆ ಲಕ್ಷಾಂತರ ರೂಪಾಯಿ ಬೆಲೆ ಕೊಟ್ಟು ಅವರು ಖರೀದಿ ಮಾಡ್ತಾರೆ. ಯಾರು ಕಾಯಿನ್ ಕಲೆಕ್ಟರ್ಸ್. ನಾನು ತುಂಬಾ ಸಣ್ಣ ಕಾಯಿನ್ ಕಲೆಕ್ಟರ್. ಸೊ ನನಗಿಂತ ತುಂಬಾ ಅಗಾಧವಾದಂತಹ ತಿಮಿಂಗಿಲಗಳು ಈ ಒಂದು ಕಾಯಿನ್ ಎಕ್ಸಿಬಿಷನ್ ಅಥವಾ ಕಾಯಿನ್ ಕಲೆಕ್ಷನ್ ಫೀಲ್ಡ್ ಅಲ್ಲಿ ಇರುವಂತದ್ದು. ನಿಮಗೆ ಕಾಯಿನ್ ಎಕ್ಸಿಬಿಷನ್ ಗಳಿಗೆ ಹೋದ್ರೆ ಗೊತ್ತಾಗುತ್ತೆ ಅವ್ರ ಹತ್ರ ಯಾವ ರೀತಿ ಸಂಗ್ರಹ ಇದೆ ಅಂತ. ಸೊ ನಾನು ಅದರಲ್ಲಿ ಒಂದು ಸಣ್ಣ ಮೀನ್ ಅಷ್ಟೇ, ದೊಡ್ಡ ದೊಡ್ಡ ತಿಮಿಂಗಿಲಗಳು ಇದರಲ್ಲಿ ಇದಾವೆ. ಸೊ ಅವ್ರ ಬಗ್ಗೆ ನಿಮಗೆ ಮತ್ತೊಂದು ವಿಡಿಯೋದಲ್ಲಿ ಹೇಳ್ತೇನೆ. ಏನಕ್ಕೋಸ್ಕರ ಇದನ್ನ ಖರೀದಿ ಮಾಡ್ತಾರೆ, ಈ ತರದ ನಾಣ್ಯಗಳನ್ನ ಅಷ್ಟೊಂದು ದುಡ್ಡು ಕೊಟ್ಟು ಅವ್ರು ಖರೀದಿ ಮಾಡಿ ಏನ್ ಮಾಡ್ತಾರ ಆ ನಾಣ್ಯಗಳನ್ನ, ಏನಿದ್ರ ರಹಸ್ಯ, ಅವ್ರಿಗೆ ಇದರಿಂದ ಏನಾದ್ರೂ ಬೆನಿಫಿಟ್ ಇದೆಯಾ, ಈ ತರ ಖರೀದಿ ಮಾಡೋದ್ರಿಂದ ಈ ತರದ ನಾಣ್ಯಗಳಿಗೆ ಅಷ್ಟೊಂದು ದುಡ್ಡು ಕೊಡುವಂತಹ ಮಹತ್ವ ಏನಾದ್ರು ಇದ್ರಲ್ಲಿ ಇದೆಯಾ, ಏನಕ್ಕೋಸ್ಕರ ಮಾಡ್ತಾರೆ. ಸುಮಾರು ಜನಕ್ಕೆ ನನಗೆ ಕಮೆಂಟ್ಗಳಲ್ಲೂ ಕೇಳಿದಿರ, ಏನಕ್ಕೆ ಅಷ್ಟೊಂದು ಬೆಲೆ ಕೊಟ್ಟು ತಗೊಬೇಕು ಹಾಗೆ ಹೀಗೆ ಅಂತ. ಸೊ ಇದಕ್ಕೆ ಒಂದು ಉತ್ತರ ಏನಂತ ಅಂದ್ರೆ, ಸೊ ಕೆಲವೊಬ್ಬರಿಗೆ ಹವ್ಯಾಸ, ಈ ಒಂದು ಕಾಯಿನ್ ಕಲೆಕ್ಷನ್ ಅನ್ನೋದು ಒಂದು ಹವ್ಯಾಸವಾಗಿರುತ್ತೆ. ಮತ್ತೆ ಕೆಲವರಿಗೆ ಒಂದು ಬಿಸ್ನೆಸ್ ಆಗಿರುತ್ತೆ. ಆ ಬಿಸ್ನೆಸ್ ಯಾವ ತರ ಇರುತ್ತೆ ಅಂತ ನಿಮ್ಗೆ ಹೇಳ್ತೀನಿ. ಮತ್ತು ಇನ್ನು ಕೆಲವರಿಗೆ ಕೆಲವೊಂದು ಕಳ್ಳರು ಇರ್ತಾರೆ, ಅವರು ಮೋಸದ ದಾರಿಯನ್ನು ಹಿಡಿದಿರ್ತಾರೆ. ಅವರು ಒಂದು ಮೋಸವನ್ನ ಮಾಡಲಿಕ್ಕೆ ಸಾಮಾನ್ಯ ಜನಗಳನ್ನ ಯಾಮಾರಿಸೋದಕ್ಕೋಸ್ಕರ ಈ ತರದನ್ನ ಫೀಲ್ಡ್ ನ ಆಯ್ಕೆ ಮಾಡ್ಕೊಂಡಿರ್ತಾರೆ. ಸೊ ಆ ತರದ ಜನಗಳಿಗೆ ನಾನು ಎಂಟರ್ಟೈನ್ ಮಾಡೋದಿಲ್ಲ. ಯಾರು ಮೋಸ ಮಾಡ್ತಾರೆ ಅಂತವ್ರಿಗೆ ಕಾಯಿನ್ ಕಲೆಕ್ಟರ್ಸ್ ಇರ್ತಾರಲ್ಲ, ಪ್ಯೂನ್ ಕಾಯಿನ್ ಕಲೆಕ್ಟರ್ಸ್ ಯಾರು ಇರ್ತಾರಲ್ಲ, ಸೊ ಅವ್ರಿಗೆ ನನ್ನ ಬೆಂಬಲ ಇದ್ದೇ ಇರುತ್ತೆ. ಸೊ ಈಗ ವಿಷಯಕ್ಕೆ ಬರೋಣ. ಏನು ಕಾಯಿನ್ ಕಲೆಕ್ಷನ್ ಅಂತ ಅಂದ್ರೆ, ಸೊ ಇಂಗ್ಲಿಷ್ ಅಲ್ಲಿ ಒಂದು ಅತ್ಯದ್ಭುತವಾದಂತಹ ಪ್ರಾವರ್ಬ್ ಇರುವಂತದ್ದು. ಏನದು ಕಾಯಿನ್ ಕಲೆಕ್ಷನ್ ಅಂದ್ರೆ, ಕಾಯಿನ್ ಕಲೆಕ್ಷನ್ ಇಸ್ ಎ ಕಿಂಗ್ಸ್ ಹಾಬಿ, ಓನ್ಲಿ ಕಿಂಗ್ಸ್ ಕ್ಯಾನ್ ಅಫೋರ್ಡ್ ಪ್ರೀಶಿಯಸ್ ಥಿಂಗ್ಸ್ ಅಂತ. ಅಂದ್ರೆ ಏನು, ನಾಣ್ಯ ಸಂಗ್ರಹಣೆ ಮಾಡುವಂಥದ್ದು ರಾಜರ ಕಾಲದಲ್ಲಿ ರಾಜರು ಮಾಡ್ತಾ ಇದ್ದಂತಹ ಈ ಒಂದು ಅಭ್ಯಾಸ ಅಥವಾ ಹವ್ಯಾಸ. ಈ ತರದ ಬೆಲೆ ಬಾಳುವಂತಹ ವಸ್ತುಗಳೇನಿದಾವೆ ಅಥವಾ ಆ ರಾಜ್ಯದಲ್ಲಿ ಇರುವಂತಹ ಅತ್ಯಮೂಲ್ಯವಾದಂತಹ ವಸ್ತುಗಳೇನಿದಾವೆ, ವಸ್ತುಗಳಾಗಿರ್ಬಹುದು, ಮಗದೊಂದಾಗಿರ್ಬಹುದು, ಅದು ಆ ರಾಜನಿಗೆ ಸೇರ್ಬೇಕು. ಅದು ಒಂದು ರಾಜರ ಒಂದು ಹವ್ಯಾಸ, ರಾಜನಿಗೆ ಸೇರ್ತಕ್ಕಂಥದ್ದು ಅಂತ. ಸೊ ಈ ಒಂದು ಕಲಿಯುಗದಲ್ಲಿ ಮತ್ತೆ ಅಥವಾ ಈ ಒಂದು 21ನೇ ಶತಮಾನದಲ್ಲಿ ಈ ಒಂದು ಹವ್ಯಾಸ ಏನಿದೆ ಅದು ತುಂಬಾ ಎಲ್ಲರೂ ಮಾಡೋದಿಲ್ಲ. ತುಂಬಾ ಜನ ಇದನ್ನ ಬಿಸ್ನೆಸ್ ಆಗಿ ತಗೊಂಡಿದ್ದಾರೆ. ಇನ್ನೇ ಕೇವಲ ಬೆರಳೆಣಿಕೆಯಷ್ಟು ಜನ ಮಾತ್ರ ಇದನ್ನ ಪ್ಯಾಷನ್ ಆಗಿ ತಗೊಂಡು ಅಥವಾ ಹವ್ಯಾಸವಾಗಿ ತಗೊಂಡು ಇದರಿಂದ ಅವರು ಏನು ಗಳಿಸೋದಿಲ್ಲ. ಶೂನ್ಯ, ಅವ್ರು ಗಳಿಸೋದು ಶೂನ್ಯ. ಎಲ್ಲಾದ್ರೂ ಕಾಯಿನ್ ಎಕ್ಸಿಬಿಷನ್ ಹೋದ್ರೆ ಅವ್ರದೊಂದು ಚಿಕ್ಕ ಪುಟ್ಟ ಒಂದು ಸ್ಟಾಲ್ ಹಾಕ್ತಾರೆ. ನನ್ನಂತಹವರು ಅವ್ರು ಏನಿರ್ತಾರೆ ಸಣ್ಣ ಪುಟ್ಟ ಕಲೆಕ್ಟರ್ಸ್, ಅವ್ರಿಗೆ ತಮ್ಮ ಹತ್ರ ಇರೋದನ್ನ ಜನಗಳಿಗೆ ಈ ರೀತಿಯಿಂದ ಇದರ ಇತಿಹಾಸಗಳನ್ನ ತಿಳಿಸಿ ಹೇಳಬೇಕು ಅನ್ನೋದು ಅಷ್ಟೇ ಇರುತ್ತೆ. ಇದರಿಂದ ಯಾವುದೇ ರೀತಿಯ ದುಡ್ಡು ಮಾಡೋದು ಅವ್ರಿಗೆ ಬೇಕಾಗಿರೋದಿಲ್ಲ. ಮತ್ತೆ ಈ ರೀತಿಯ ನಾಣ್ಯ ಸಂಗ್ರಹ ಅನ್ನೋದು ಏನು ಎಲ್ಲರೂ ಮಾಡೋದಕ್ಕಾಗೋದಿಲ್ಲ. ಇದ್ರ ಬೆಲೆ ಗೊತ್ತಿರಬೇಕು, ಇದನ್ನ ಎಲ್ಲಿ ಖರೀದಿ ಮಾಡಬೇಕು, ಇದು ನಾಣ್ಯ ಒರಿಜಿನಲ್ ಡೂಪ್ಲಿಕೇಟ್, ಈ ನಾಣ್ಯಗಳ ಮಿಂಟ್ಗಳೇನು, ಈ ನಾಣ್ಯಗಳ ಇಸಿವಿ, ಇದರಲ್ಲಿ ಯಾವ ನಾಣ್ಯ ಇಂಪಾರ್ಟೆಂಟು. ಸೊ ಈ ತರದ 50 ಪೈಸೆಯ ನಾಣ್ಯ ಸುಮಾರು 10-12 ವರ್ಷದಲ್ಲಿ ರಿಲೀಸ್ ಆಗಿರುವಂತದ್ದು, ಸುಮಾರು ಬೇರೆ ಬೇರೆ ಇಸ್ವಿಗಳಲ್ಲಿ ಬೇರೆ ಬೇರೆ ಮಿಂಟಿಂದ. ಯಾವ ನಾಣ್ಯ ಇಂಪಾರ್ಟೆಂಟು, ಎಲ್ಲ ನಾಣ್ಯಗಳ ಅಲ್ಲ, ಖಂಡಿತ ಅಲ್ಲ. ಎಕ್ಸಾಂಪಲ್ ನಿಮ್ಗೆ ಹೇಳ್ತೀನಿ ನೋಡಿ, ಎಷ್ಟಿದಾವೆ. ಇದು 20 ಪೈಸೆ, ಇಷ್ಟು ನಾಣ್ಯಗಳ ಹತ್ರ ಇರುವಂತದ್ದು. ಇದಕ್ಕಿಂತ ಜಾಸ್ತಿ ಇದೆ. ನಾನು ಹಿಂದಿನ ವಿಡಿಯೋದಲ್ಲೇ ನಾನು ತೋರಿಸ್ಬಿಟ್ಟಿದ್ದೇನೆ. ಸೊ ಇದರಲ್ಲಿ ಯಾವ ನಾಣ್ಯಕ್ಕೆ ಬೆಲೆ ಜಾಸ್ತಿ, ಯಾವ ನಾಣ್ಯ ಇಟ್ಕೊಂಡು ನಮಗೆ ಆ ಒಂದು ಕಾಯಿನ್ ಕಲೆಕ್ಟರ್ಸ್ ನ ಏನು ಒಂದು ಕಲೆಕ್ಷನ್ ಅನ್ನೋದು ಸಂಪೂರ್ಣವಾಗುತ್ತೆ, ಅದು ಪರಿಪೂರ್ಣವಾಗುತ್ತೆ. ಓನ್ಲಿ ರೇರ್ ಕ್ಯಾಟಗರಿ ಏನು, ಸ್ಕೇರ್ ಕ್ಯಾಟಗರಿ ಏನು, ಇದನ್ನೆಲ್ಲ ಅರ್ಥ ಮಾಡ್ಕೊಂಡಿರ್ಬೇಕು. ಇದು ತುಂಬಾ ಬಹಳ ಆಳವಾದಂತಹ ಸಬ್ಜೆಕ್ಟ್. ಈ ಒಂದು ಹಳೆ ನಾಣ್ಯಗಳನ್ನ ಸಂಗ್ರಹ ಮಾಡಿ ಇಟ್ಕೊಳ್ಳೋದು ಅಥವಾ ಸಂಗ್ರಹಣೆಯ ಬಗ್ಗೆ ಆಸಕ್ತಿ ಹೊಂದೋದು ಮತ್ತೆ ಹಳೆ ನಾಣ್ಯಗಳ ಬಗ್ಗೆ ತಿಳ್ಕೊಳ್ಳೋದು, ಇದನ್ನ ನ್ಯೂಮಿಸ್ಮ್ಯಾಟಿಕ್ ಫೀಲ್ಡ್ ಅಂತ ಕರೀತಾರೆ. ಏನಂತ ಕರೀತಾರೆ? ನ್ಯೂಮಿಸ್ಮ್ಯಾಟಿಕ್ ಫೀಲ್ಡ್. ಈ ನ್ಯೂಮಿಸ್ಮ್ಯಾಟಿಕ್ ಫೀಲ್ಡ್ ನಲ್ಲಿ ಸುಮಾರು ಜನ ಇರುವಂತದ್ದು ಬಿಸ್ನೆಸ್ ಮಾಡ್ಕೊಂಡು ಸುಮಾರು ನನಗೆ ಗೊತ್ತಿರುವ ಹಾಗೆ ಈ ಫೇಸ್ಬುಕ್ ಅಲ್ಲಿ ಮಾಡ್ತಾರೆ, ಯೂಟ್ಯೂಬ್ ಅಲ್ಲಿ ಮಾಡ್ತಾರೆ, ಇನ್ಸ್ಟಾಗ್ರಾಮ್ ಅಲ್ಲಿ ಮಾಡ್ತಾ ಇರ್ತಾರೆ, ಮತ್ತೆ ಕಾಯಿನ್ ಎಕ್ಸಿಬಿಷನ್ಗಳಲ್ಲೂ ಕೂಡ ಆಫ್ಲೈನ್ ಅಲ್ಲಿ ಮಾಡ್ತಾರೆ. ಆದ್ರೆ ಜೆನ್ಯೂನ್ ಆಗಿ ಏನಕ್ಕೋಸ್ಕರ ಮಾಡ್ತಾರೆ? ನನ್ನ ಮುಂದಿನ ಪೀಳಿಗೆಗೋಸ್ಕರ ಈ ಒಂದು ಹಳೆಯ ನಾಣ್ಯಗಳನ್ನ ಸಂಗ್ರಹಣೆ ಮಾಡಿ ಅವರಿಗೆ ಕೊಡುವಂಥದ್ದು. ನನ್ನ ಮಕ್ಕಳು ಮೊಮ್ಮಕ್ಕಳಿಗೆ ಇದನ್ನು ಕೊಡೋದ್ರಿಂದ ಸೊ ಏನೋ ನನ್ನ ಕಡೆಯಿಂದ ಅವ್ರಿಗೊಂದು ಪ್ರೀಶಿಯಸ್ ಗಿಫ್ಟ್ ಕೊಟ್ಟ ಹಾಗೆ. ಬರೀ ಜನ್ಮ ಕೊಡೋದಷ್ಟೇ ತಂದೆಯ ಕರ್ತವ್ಯ ಅಲ್ಲ, ಆ ಮಕ್ಕಳಿಗೆ ನಾವು ಬೆಳೆದು ಬಂದಂತಹ ದಾರಿಯನ್ನು ಅವ್ರಿಗೆ ಹೇಳುವಂಥದ್ದು, ಅಥವಾ ನಾವು
ಬಳಸಿದಂತಹ ವಸ್ತುಗಳನ್ನ ಅವ್ರಿಗೆ ಕೊಡುವಂಥದ್ದು. ಇದರಿಂದ ಅವ್ರಿಗೇನ್ ಲಾಭ? ಖಂಡಿತವಾಗೂ ಅವ್ರಿಗೇನ್ ಲಾಭ ಆಗುತ್ತೋ ಸೆಕೆಂಡ್ರಿ, ಅದೆಲ್ಲ ಸೆಕೆಂಡ್ರಿ. ಲಾಭ ನಷ್ಟದೆಲ್ಲ ಬೇರೆ ಮಾತು. ನಾವು ಪಟ್ಟಂತಹ ಕಷ್ಟಗಳನ್ನ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡ್ತೀವಲ್ಲ, ಅದರಿಂದ ಅವ್ರು ಕಲಿತಾರಲ್ಲ ಪಾಠ, ಅದು ಅವ್ರ ಜೀವನವನ್ನ ಮತ್ತೆಲ್ಲಿಗೋ ಕೊಂಡೊಯ್ಯುತ್ತೆ. ಅದು ಅವರನ್ನ ಒಂದು ಉತ್ತಮ ವ್ಯಕ್ತಿಯಾಗಿ ರೂಪುಗೊಳಿಸುತ್ತೆ. ಆ ಒಂದು ನಿಟ್ಟಿನಲ್ಲಿ ಇದೊಂದು ಸಣ್ಣ ಪ್ರಯತ್ನ ಆಗಿರ್ಬೇಕಷ್ಟೇ. ಸೊ ಇದು ನನಗೆ ಇಷ್ಟ, ನನ್ನ ಮಗನಿಗೂ ಅದೇ ಇಷ್ಟ ಆಗತ್ತಾ ಗೊತ್ತಿಲ್ಲ. ಅಥವಾ ಈ ತರದ ನಾಣ್ಯಗಳನ್ನ ಇಟ್ಕೊಂಡಿದ್ದೇನೆ, ನಾನು ಇದನ್ನ ನನ್ನ ಮಗನಿಗೆ ಕೊಟ್ರೆ ಅದನ್ನೇನ್ ಮಾಡ್ತಾನೆ, ಇದ್ರ ಬೆಲೆ ಅವನಿಗೆ ಗೊತ್ತಾ? ಅಥವಾ ನನಗಿರೋ ಅಷ್ಟು ಇಂಟ್ರೆಸ್ಟ್ ಅವನಿಗಿದ್ಯಾ ಗೊತ್ತಿಲ್ಲ. ಸುಮ್ಮನೆ ಇಟ್ಕೊಂಡಿರ್ಬೋದು ಅಥವಾ ಯಾರಿಗಾದ್ರೂ ಕೊಟ್ಬಿಡ್ಬೋದು, ಅದು ಬೇರೆ ವಿಷಯ. ಸೊ ನಮ್ಗೆ ಇಂಟ್ರೆಸ್ಟ್ ಇದೆ, ಅದಕ್ಕೋಸ್ಕರ ನಾವು ಇಟ್ಕೊಂಡಿದ್ದೀವಿ. ಇದು ನಾನು ಮುಂದಿನ ಪೀಳಿಗೆ ಕೊಡಬೇಕು, ಅದು ನನ್ನ ಜವಾಬ್ದಾರಿ, ನಾನು ಕೊಡ್ತೇನೆ. ಅದನ್ನ ಅವರು ಯಾವ ರೀತಿ ಯೂಸ್ ಮಾಡ್ತಾರೆ ಅದು ಅವ್ರಿಗೆ ಬಿಟ್ಟಿದ್ದು. ಆದ್ರೆ ಆ ಒಂದು ಸಂಸ್ಕಾರವನ್ನ ನಾವು ಕಲಿಸ್ಬೇಕು. ಈ ಹಳೆಯ ನಾಣ್ಯಗಳಂದ್ರೆ ಏನು, ಹಳೆಯ ವಸ್ತುಗಳಂದ್ರೆ ಏನು, ಗುರು ಹಿರಿಯರಿಗೆ ಗೌರವ ಕೊಡೋದು ಹೇಗೆ, ಇದೆಲ್ಲವನ್ನು ನಾವು ಅವರಿಗೆ ಸಂಸ್ಕಾರವನ್ನ ಹೇಳ್ಕೊಟ್ಟಾಗ ಮಾತ್ರ ಈ ಒಂದು ಇದೆಲ್ಲ ಪರಿಪೂರ್ಣ ಆಗುವಂಥದ್ದು. ನನ್ನ ಶ್ರಮ ಏನಿದೆ ಅದು ಪರಿಪೂರ್ಣವಾಗುವಂಥದ್ದು. ಕೇವಲ ಬಿಸ್ನೆಸ್ಗೋಸ್ಕರ ಮಾಡಬೇಕು ಅಂತ ಆದ್ರೆ ನನಗೆ ಇದರ ಅವಶ್ಯಕತೆನೇ ಇರಲಿಲ್ಲ. ನಾನು ಬೇರೆ ಸೈಡ್ ಬಿಸ್ನೆಸ್ಗಳು ಏನ್ ಬೇಕಾದ್ರೂ ಮಾಡಬಹುದಾಗಿತ್ತು. ನನಗೆ ಇದೇ ಒಂದು ವೃತ್ತಿಯಲ್ಲಿ ಅಥವಾ ಒಂದು ಪ್ರವೃತ್ತಿಯಲ್ಲಿ ನನಗೆ ಇದು ಇಷ್ಟ ಆಗಿರೋದಕ್ಕೋಸ್ಕರ ನಾನು ಮಾಡ್ತಾ ಇದ್ದೀನಿ. ಇದ್ರ ಬಗ್ಗೆ ಇಷ್ಟ ಇದ್ರೆ ಮಾತ್ರ ಈ ಒಂದು ಫೀಲ್ಡ್ಗೆ ಬರಬೇಕು. ಸುಮ್ಮನೆ ಬಂದು ಏನೋ ಬಿಸ್ನೆಸ್ ಮಾಡ್ಬಿಡ್ಬೋದು, ಹಳೆ ನಾಣ್ಯಗಳನ್ನ ಮಾರ್ಬಿಟ್ಟು ನಾವು ಕೋಟ್ಯಾಧೀಶ್ವರ ಆಗ್ಬೋದು, ಲಕ್ಷಾಧೀಶ್ವರ ಅಂತ ಬರ್ತಾರೆ. ಸೊ ಕಡೆಗೆ ಏನು ಸಿಗೋದಿಲ್ಲ, ಬರೀ ಖಾಲಿ ಕೈಯಲ್ಲಿ ಹೋಗ್ತಾರೆ. ಸೊ ಇದರಲ್ಲಿ ಇನ್ನೊಂಥರ ಏನೋ ಇತ್ತೀಚೆಗೆ ಕೆಲವೊಂದು ನಾನು ಅಬ್ಸರ್ವ್ ಮಾಡಿದ್ದೀನಿ. ಕೆಲವೊಬ್ರು ಸರ್ಕಾರದಿಂದ ಅಧಿಕೃತವಾಗಿ ಪರ್ಮಿಷನ್ಗಳನ್ನ ತಗೊಂಡು ಮನೆಯಲ್ಲಿ ಏನೋ ಕಾಯಿನ್ ಎಕ್ಸಿಬಿಷನ್ಗಳ ತರ ಮನೆಯಲ್ಲೇನೇ ಎಕ್ಸಿಬಿಷನ್ ತರ ಮಾಡಿರ್ತಾರೆ ನಾಣ್ಯಗಳ ಪ್ರದರ್ಶನಕ್ಕೋಸ್ಕರ. ನಾನು ನೋಡಿದ್ದೀನಿ ಆ ಥರದನ್ನು ಕೂಡ. ಸಣ್ಣ ಪುಟ್ಟ ಮ್ಯೂಸಿಯಂಗಳು. ಸೊ ಅವ್ರಿಗೆ ವೈಯಕ್ತಿಕವಾಗಿ ಖುಷಿ ಕೊಡುವಂತ ವಿಷಯ. ನಾನು ಒಬ್ಬ ಕಲೆಕ್ಟರ್ ಅಂತ ಎಲ್ಲರಿಗೂ ತೋರಿಸ್ಕೊಬೇಕು ಅಂತ ಇರುತ್ತೆ. ಸೊ ಅಥವಾ ನನ್ನ ಹತ್ರ ಇರುವಂತಹ ಪ್ರೀಶಿಯಸ್ ಥಿಂಗ್ಸ್ ನ ಜನಗಳಿಗೆ ಹೇಳಬೇಕು. ಸೊ ಅಷ್ಟು ಸುಲಭವಾಗಿ ಎಲ್ಲರಿಗೂ ಸಿಗೋದಿಲ್ಲ. ಇಲ್ಲಿರೋ ಅಷ್ಟು ನಾಣ್ಯಗಳನ್ನ ನೀವು ಕಲೆಕ್ಟ್ ಮಾಡಬೇಕು ಅಂದ್ರೆ ಸುಮಾರು 1 ತಿಂಗಳು ತಗೊಂತೀರಾ, 1 ತಿಂಗಳು ಬೇಕು. ಅದಕ್ಕೆ ನೀವು ಸುಮಾರು ದುಡ್ಡು ಕೊಡಬೇಕು. ಸೊ ಇದೆಲ್ಲ ಇರುತ್ತೆ. ಆದ್ರೆ ಇದನ್ನ ನನಗೆ ಅಭ್ಯಾಸವಾಗಿ ತಗೊಂಡಿರೋದ್ರಿಂದ ನಾನು ದಿನ ಬಳಕೆಯಲ್ಲಿ ಸಿಗುವಂತಹ ಹಲವಾರು ನಾಣ್ಯಗಳನ್ನ ಎತ್ತಿಟ್ಕೊಂತಾ ಇರ್ತೀನಿ. ನನಗೇನಾದ್ರು ಒಂದು ನಾಣ್ಯದಲ್ಲಿ ಸ್ಪೆಷಾಲಿಟಿ ಇದೆ ಅಂದ್ರೆ ಇಟ್ಕೊಂತಾ ಇರ್ತೀನಿ. ಸೊ ಕಾಯಿನ್ ಕಲೆಕ್ಟರ್ಸ್ ಅಲ್ಲೂ ಡಿಫ್ರೆಂಟ್ ಕಲೆಕ್ಟರ್ಸ್ ಇದ್ದಾರೆ. ಕೆಲವೊಬ್ರು ಬರೀ ಕಾಯಿನ್ಗಳನ್ನೇ ಕಲೆಕ್ಟ್ ಮಾಡ್ತಾರೆ, ಇನ್ನು ಕೆಲವರು ಬರೀ ನೋಟ್ಗಳನ್ನ ಕಲೆಕ್ಟ್ ಮಾಡ್ತಾರೆ, ಮತ್ತೆ ಕೆಲವರು ಎರರ್ ಕಾಯಿನ್ಗಳನ್ನ ಕಲೆಕ್ಟ್ ಮಾಡ್ತಾರೆ, ಮತ್ತೆ ಕೆಲವರು ರೊಟೇಷನ್ ಕಾಯಿನ್ಗಳನ್ನ ಕಲೆಕ್ಟ್ ಮಾಡ್ತಾರೆ, ಮತ್ತೆ ಕೆಲವರು ಬ್ರಿಟಿಷ್ ಇಂಡಿಯಾ ಕಾಯಿನ್ಗಳನ್ನ ಕಲೆಕ್ಟ್ ಮಾಡ್ತಾರೆ, ಮತ್ತೆ ಕೆಲವರು ರಿಪಬ್ಲಿಕ್ ಇಂಡಿಯನ್ ಕಾಯಿನ್ಗಳನ್ನ ಕಲೆಕ್ಟ್ ಮಾಡ್ತಾರೆ, ಪೋರ್ಚುಗೀಸ್ ಇಂಡಿಯಾ ಕಾಯಿನ್ಗಳನ್ನ ಕಲೆಕ್ಟ್ ಮಾಡ್ತಾರೆ, ಸಿಲ್ವರ್ ಕಾಯಿನ್ಗಳನ್ನ ಕಲೆಕ್ಟ್ ಮಾಡೋರೇ ಬೇರೆ ಇದ್ದಾರೆ. ಸೊ ನಾನು ನನ್ನ ಒಂದು ಸಂಗ್ರಹದಲ್ಲಿ ಎಲ್ಲಾ ವಿಧವಾದಂತಹ ಸಂಗ್ರಹಗಳನ್ನ ನಾನು ಮಾಡಿರುವಂತದ್ದು. ನೋಟುಗಳು, ಕಾಯಿನ್ಗಳು, ಫಾರಿನ್ ಕಾಯಿನ್ಗಳು, ಫಾರಿನ್ ನೋಟುಗಳು, ಅದೇ ರೀತಿ ಎರರ್ ಕಾಯಿನ್ಗಳು, ಈ ತರದ್ದು ಸುಮಾರು ನನ್ನ ಹತ್ರ ಇರುವಂತದ್ದು. ನನ್ನ ಒಂದು ಬತ್ತಳಿಕೆಯಲ್ಲಿ ಇದಾವೆ. ಒಂದೊಂದೇ ನಮ್ಮ ಚಾನಲ್ ಅಲ್ಲಿ ವಿಡಿಯೋಗಳು ಬರ್ತಾ ಇರುತ್ತೆ. ಸೊ ಇದರಿಂದ ಯಾರಾದ್ರೂ ದುಡ್ಡು ಮಾಡ್ಬೇಕು ಅಂತ ಬಂದ್ರೆ ಅದ್ರ ಬಗ್ಗೆ ತಿಳ್ಕೊಂಡು ಬರ್ಬೇಕು. ಇಲ್ಲ ನನಗೆ ಇದ್ರ ಬಗ್ಗೆ ಇಷ್ಟ ಇದೆ, ನನ್ನ ಹತ್ರನೂ ಕೆಲವೊಂದು ನಾಣ್ಯಗಳು ಇರಬೇಕು, ಈ ತರದ ಹಳೆಯ ನಾಣ್ಯಗಳನ್ನ ಅಂತ ಬರೋದಾದ್ರೆ ನನ್ನ ವಿಡಿಯೋಗಳನ್ನ ನೋಡಿದ್ರೆ ನಿಮಗೆ ಐಡಿಯಾ ಬರುತ್ತೆ ಯಾವ ರೀತಿ ಕಾಯಿನ್ ಕಲೆಕ್ಷನ್ ನ ಮಾಡಬೇಕು ಅಂತ. ಕಾಯಿನ್ ಕಲೆಕ್ಟರ್ಸ್ ಆಗ್ಬೇಕು ಅಂದ್ರೆ ಏನಿರ್ಬೇಕು, ಕಲೆಕ್ಷನ್ ಮಾಡೋದು ಹೇಗೆ, ನಾಣ್ಯಗಳನ್ನ ಸ್ಟೋರ್ ಮಾಡೋದು ಹೇಗೆ, ಇದೆಲ್ಲ ನಿಮ್ಗೆ ಗೊತ್ತಿರಬೇಕು. ಅದಾದ್ಮೇಲೆ ಈ ಹಳೆಯ ನಾಣ್ಯಗಳಿಗೆ ನಿಮ್ಗೆ ಅಭಿರುಚಿ ಇರಬೇಕು, ಇತಿಹಾಸದ ಬಗ್ಗೆ ಮಾಹಿತಿ ಇರಬೇಕು. ಬರೀ ಕಲೆಕ್ಟ್ ಮಾಡಿ ಇಟ್ಕೊಳೋದು ಒಂದೇ ಅಲ್ಲ, ನಿಮ್ಮ ಹತ್ರ ಇರೋ ನಾಣ್ಯದ ಇತಿಹಾಸ ನಿಮ್ಗೆ ಗೊತ್ತಿರಬೇಕು. ಇದನ್ನ ನೋಡಿ ಡಬ್ಬು ಕಾಯಿನ್ ಅಂತಾರೆ, ಇದನ್ನ ರಾಜಾ ಕಾಯಿನ್ ಅಂತಾರೆ. ಇದನ್ನು ಕೂಡ 50 ಪೈಸೆಯ ರಾಜಾ ಕಾಯಿನ್, ಫ್ಲವರ್ ಡಿಸೈನ್ ನ ರಾಜಾ ಕಾಯಿನ್ ಅಂತಾರೆ. ಸೊ ನಿಮ್ಗೆಲ್ಲ ಗೊತ್ತಿದ್ರೆ ಮಾತ್ರ ನೀವು ಇನ್ನೊಬ್ರಿಗೆ ಹೇಳಕ್ಕಾಗತ್ತೆ. ಸುಮ್ಮನೆ ಇಟ್ಕೊಂಡಿದ್ರೆ ಹಾಗೆ ಇರುತ್ತೆ ಅಷ್ಟೇ, ನಿಮ್ಮ ಸಂಗ್ರಹದಲ್ಲೇ ಇರುತ್ತೆ ಅಥವಾ ನಿಮ್ಮ ಮನೇಲಿ ಇರುತ್ತೆ. ಈ ನಾಣ್ಯಗಳ ಮಹಾತ್ಮ ನೀವು ತಿಳ್ಕೊಂಡಿರ್ಬೇಕು. ಸೊ ಇವಾಗ ನೀವು ಕೇಳ್ಬೋದು, ಹಂಗಾದ್ರೆ ಈ ತರದ ನಾಣ್ಯಗಳಿಗೆಲ್ಲ ಲಕ್ಷ ಬೆಲೆ ಇದೆಯಾ, ಇದಕ್ಕೆಲ್ಲ ನೀವು ಲಕ್ಷ ಬೆಲೆ ಕೊಟ್ಟು ತಗೊಂಡಿದ್ದೀರಾ ಅಂತ ನೀವು ಕೇಳ್ತಾ ಇದ್ರೆ, ಖಂಡಿತವಾಗಿ ಇವು ಯಾವುದಕ್ಕೂ ಲಕ್ಷ ಬೆಲೆ ಇಲ್ಲ. ಇವೆಲ್ಲ ಸರ್ವೇ ಸಾಮಾನ್ಯವಾದಂತಹ ನಾಣ್ಯಗಳು. ಇಷ್ಟಕ್ಕೂ ಸೇರಿದ್ರೆ ಒಂದು 200 ರೂಪಾಯಿ 300 ರೂಪಾಯಿ ಆಗಬಹುದು. ನಿಮಗೆ ಲಕ್ಷ ಬೆಲೆಯ ನಾಣ್ಯಗಳ ಮಾಹಿತಿ ಬೇಕು ಅಂದ್ರೆ ನೋಡಿ, ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಇದೇ ವಿಡಿಯೋ. ಈ ವಿಡಿಯೋದಲ್ಲಿ ನೋಡಿದ್ರೆ ಮಾತ್ರ ನಿಮಗೆ ಲಕ್ಷ ಬೆಲೆ ಬಾಳುವ ನಾಣ್ಯಗಳು ಯಾವ್ಯಾವುದು, ಅದನ್ನ ನಾವು ಹೇಗೆ ಕಲೆಕ್ಟ್ ಮಾಡಬೇಕು ಅಥವಾ ಮಾರೋದಾದ್ರೆ ಎಲ್ಲಿ ಮಾರಬೇಕು, ಎಲ್ಲ ಡೀಟೇಲ್ಸ್ ಇದರಲ್ಲಿದೆ. ಆಸಕ್ತರು ಮಾತ್ರ ಈ ವಿಡಿಯೋನ ನೋಡಿ.